ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ. ಅರ್ಥಾತ್ ನೀನು ಕೇವಲ ನಿನ್ನ ಕರ್ತವ್ಯವನ್ನು ಮಾಡಬಹುದಾದ ಹಕ್ಕನ್ನು ಹೊಂದಿದ್ದೀಯ, ಆದರೆ ಅದರ ಫಲಕ್ಕೆ ನೀನು ಹಕ್ಕುದಾರನಲ್ಲ. ಫಲದ ಬಗ್ಗೆ ಆಸೆ ಇರಬಾರದು, ಆದರೆ ಅಕ್ರಿಯಾಶೀಲತೆಯಲ್ಲಿಯೂ ಆಸಕ್ತನಾಗಬಾರದು. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾನಭೂಯಂ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ಅರ್ಥಾತ್ ಈ ಆತ್ಮ ಎಂದಿಗೂ ಹುಟ್ಟುವುದಿಲ್ಲ ಮತ್ತು ಸಾಯುವುದಿಲ್ಲ. ಇದು ಶಾಶ್ವತ, ನಿತ್ಯ, ಅಗಾಧ ಮತ್ತು ಪ್ರಾಚೀನವಾಗಿದೆ. ಶರೀರ ನಾಶವಾದರೂ ಆತ್ಮ ನಾಶವಾಗುವುದಿಲ್ಲ. ಅರ್ಥ, ಆತ್ಮ ಅಮರವಾಗಿದೆ, ದೇಹ ಮಾತ್ರ ನಾಶವಾಗುತ್ತದೆ, ಆದರೆ ಆತ್ಮ ಸದಾಕಾಲವಿರುವುದು. ಯಂ ಹೀನ ವ್ಯತಯಂ ತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅರ್ಥಾತ್ ಯಾರು ಸುಖ ಮತ್ತು ದುಃಖದಿಂದ ಅಲುಗಾಡುವುದಿಲ್ಲವೋ ಅವರೇ ಜೀವನದಲ್ಲಿ ಶಾಶ್ವತ ಸ್ಥಿತಿಗೆ ತಲುಪುವವರು. ಜೀವನದಲ್ಲಿ ಬಂದ ಯಾವ ಸಂಕಟಕ್ಕೂ, ಗೆಲುವಿಗೂ ಅಥವಾ ಸೋಲಿಗೂ ಹಿಗ್ಗಲೂಬಾರದು, ಕುಗ್ಗಲೂಬಾರದು. ಸಮತ್ವವನ್ನು ಕಾಯ್ದುಕೊಳ್ಳಬೇಕು. ಪತ್ರಂ ಪುಷ್ಪಂ ಪರಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಯು ಬಹುಹೃತ ಮಶ್ನಾಮಿ ಪ್ರಯತಾತ್ಮನಂ. ಅರ್ಥಾತ್ ಯಾರು ನನಗೆ ಭಕ್ತಿಯಿಂದ ಒಂದು ಎಲೆ, ಒಂದು ಹೂವು, ಒಂದು ಫಲ ಅಥವಾ ಒಂದು ನೀರಿನ ತಿಪ್ಪಣಿಯನ್ನು ಅರ್ಪಿಸಿದರೂ ನಾನು ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತೇನೆ. ಅರ್ಥ, ಭಗವಂತನು ಎಷ್ಟು ದೊಡ್ಡ ಒಪ್ಪಂದವನ್ನು ಅಥವಾ ಹೋಮ ಹವನವನ್ನು ಆಶಿಸುವುದಿಲ್ಲ. ಇಲ್ಲಿ ಭಕ್ತಿಯು ಮುಖ್ಯವಾಗಿದೆ. ಸರ್ವಧರ್ಮಾನ್ ಪರಿತ್ಯಜ್ಯಂ ಮಾಂ ಏಕಂ ಶರಣಂ ವೃಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಂ. ಅರ್ಥಾತ್ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನಲ್ಲಿ ಶರಣಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ. ನಾವೆಲ್ಲ ಭಗವಂತನಿಗೆ ಶರಣಾದರೆ ಆತ ನಮ್ಮ ಕಷ್ಟಗಳನ್ನು ಸ್ವೀಕರಿಸಿ ಮೋಕ್ಷ ನೀಡುತ್ತಾನೆ. ಯುಕ್ತಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅರ್ಥಾತ್ ಯಾರು ಸರಿಯಾದ ಆಹಾರ, ಸರಿಯಾದ ವಿಶ್ರಾಂತಿ, ಸರಿಯಾದ ಕೆಲಸ ಮತ್ತು ಸರಿಯಾದ ಮೋಜುಗಳನ್ನು ಹೊಂದಿರುತ್ತಾರೋ ಅವರ ಜೀವನದಲ್ಲಿ ಶಾಂತಿ, ಯೋಗ ಮತ್ತು ದುಃಖ ವಿಮೋಚನೆ ಸಂಭವಿಸುತ್ತದೆ. ಅರ್ಥ, ಜೀವನದಲ್ಲಿ ಸಮತೋಲನ ಮುಖ್ಯ. ಅತಿಯಾಗಿ ತಿನ್ನುವುದು, ಅತಿಯಾಗಿ ನಿದ್ರೆ ಮಾಡುವುದು ಅಥವಾ ಕೆಲಸ ಮಾಡುವುದರಿಂದ ಸಂತುಷ್ಟಿ ಸಿಗದು. ಸಮತೋಲನ ಜೀವನದ ಗುರಿಯಾಗಿರಬೇಕು. ಈ ಮಾತುಗಳು ನಮ್ಮ ಜೀವನದ ಮಾರ್ಗದರ್ಶನವಾಗಬಹುದು. ಯಾವುದೇ ಕಷ್ಟ ಬಂದರೂ ಕೃಷ್ಣನ ಈ ನುಡಿಗಳನ್ನು ನೆನಪಿಸಿಕೊಂಡು ಮುನ್ನಡೆಯಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮುಂದೆ ಬರುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಗೊತ್ತಾಗುತ್ತವೆ.